ಹರಿಹರ ತಾಲೂಕಿನ ಹಳೆ ಅರ್ಲಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಮನಸಾದೇವಿ ಸಹಿತ ನವನಾಗ ದೇವಾಲಯದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಜೂನ್ 16-17ರಂದು ನಡೆಯಲಿದೆ ಎಂದು ಧರ್ಮದರ್ಶಿ ಡಾಕ್ಟರ್ ಶಂಭುಲಿಂಗಪ್ಪ ಗುರೂಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಗದ್ಗುರು ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಆವರಗೊಳ್ಳದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಕಂಡೇರಾಯನಹಳ್ಳಿಯ ಶ್ರೀ ನಾಗರಾಜಾನಂದ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಮೂರ್ತಿಗಳ ಪ್ರತಿಷ್ಠಾಪನೆ ನೆರವೇರಲಿದೆ ಎಂದರು. ಇನ್ನು ಡಾಕ್ಟರ್ ಶಂಭುಲಿಂಗಪ್ಪ ಗುರೂಜಿ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಪೂರ್ವ ವಲಯ ಐಜಿಪಿ ಡಾಕ್ಟರ್ BR ರವಿಕಾಂತೇಗೌಡ, ಜಿಲ್ಲಾ SP ಶೇಖರ್ HT, ಶಾಸಕ ಡಾಕ್ಟರ್ ಉದಯ್ B ಗರುಡಾಚಾರ್, DYSP BS ಬಸವರಾಜು ಹಾಗೂ ಕೈಗಾರಿಕೋದ್ಯಮಿ ಅನಿಲ್ P ಮೆಣಸಿನಕಾಯಿ ಸೇರಿದಂತೆ ಹಲವು ಮುಖ್ಯ ಗಣ್ಯರು ಭಾಗವಹಿಸಿದ್ದಾರೆ ಎಂದರು. 2 ದಿನಗಳ ಕಾಲ ವಿಶೇಷ ಪೂಜೆ, ಹೋಮ, ಹವನ ಹಾಗೂ ದೇವರ ಮೆರವಣಿಗೆ ನಡೆಯಲಿದ್ದು ಸಾವಿರಾರು ಭಕ್ತರು ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕುಣಿಬೆಳಕೆರೆ ಸುರೇಶ್ ಸೇರಿದಂತೆ ಮತ್ತಿತರರು ಇದ್ದರು. ಈ ಮಾನಸಾದೇವಿ ದೇವಸ್ಥಾನ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಮಾಡ್ತಾ ಇರೋದು. ಹರಿಹರ ಹಳೆಯ ಅರ್ಲಾಪುರದಲ್ಲಿ ತಾಲೂಕಲ್ಲಿ ಮೂಲದ ಇರೋದು ಬಂದು ಹರಿದ್ವಾರದಲ್ಲಿ ಉತ್ತರಾಖಂಡದಲ್ಲಿ ಈ ಟೆಂಪಲ್ಲು. ಇಲ್ಲಿಂದ 3000 ಕಿಲೋಮೀಟರ್ ದೂರ ನಾವು ಹೋಗಬೇಕು. ಮಾನಸಾದೇವಿ ಅಂತ ಕಶ್ಯಪ ಮಗಳು, ಮಾನಸ ಪುತ್ರಿ ಅಂತ ನಾಗನಿಗೆ ಅಧಿದೇವತೆಗಳು, ನಾಗನಿಗೆ ಅಧಿದೇವತೆಗಳು ಮಾನಸಾದೇವಿ. ಮಾನಸಾದೇವಿ ವಿಶೇಷ ಏನಂತಂದರೆ ಸಂತಾನ ಇಲ್ಲವರಿಗೆ ಸಂತಾನ, ಮದುವೆ ಇದ್ದರೆ ಮದುವೆ. ಈ ದೇವಿ ಪ್ರತಿಯೊಬ್ಬರು ಏನಾಗಿದೆ, ಇಲ್ಲಿಂದ ಹೋಗೋಕ್ಕಾಗಲ್ಲ, ಯಾರು ಹರಿದ್ವಾರಕ್ಕೆ ಉತ್ತರಾಖಂಡ ಹೋಗೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಉದ್ದೇಶ ಏನಂತೆ, ನಮ್ಮ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಮನಸ್ಸಿಗೆ ಬಂದಿತ್ತು, ಹಾಗಾಗಿ ನಾವು ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಕೆಲವು ದುಡ್ಡು ಮಾಡೋಕ್ಕೂ ಕೂಡ ಇವತ್ತು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಉದ್ದೇಶ ಏನಂತಂದರೆ ಮಧ್ಯ ಕರ್ನಾಟಕದಲ್ಲಿ ಮಾನಸಾದೇವಿ ನಿರ್ಮಾಣ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಾಯಿದ್ದೀವಿ ಇಲ್ಲಿ. ಯಾಕಂದರೆ ನಾನು ಒಬ್ಬ ಹಿಂದೂ, ಆಮೇಲೆ ನಾನು ಕನ್ನಡಿಗ, ಆಮೇಲೆ ನಾನು ಲಿಂಗಾಯತರು, ಆಮೇಲೆ ಮನುಷ್ಯ. ನಾನು 5 ವರ್ಷ MLA ಹತ್ರ ಹೋದೆ ಸತತ. ಎಷ್ಟು? 5 ವರ್ಷ. ಅವಾಗ ಮಾಜಿ ಇದ್ರು ಅವರು. ಯಾವ ಥರ ನಮ್ಮನ್ನು ಕಂಡ್ರು ಅಂದರೆ ನಾಯಿಗಿಂತ ಕಡಿಕೊಂಡ್ರು ನಮ್ಮನ್ನು. ಒಬ್ಬ ನಾನು ಹಿಂದೂ ಇರಲಿ, ಯಾಕೆಂದ್ರೆ ನೋವು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಂಡ್ರಕ್ಕೆ ಹೋಗ್ಬೇಡಿ. ಒಬ್ಬ ಹಿಂದೂ ಒಬ್ಬ ವ್ಯಕ್ತಿ MLA ತಕ್ಕ ಹೋದರೆ ನಾಳೆ ಬಾ ನಾಡ್ದ ಬಾ ಅಂದರೆ ಬೆಲೆ ಇಲ್ಲ ಹಂಗಾರೆ ನಮಗೆ. ನಾನಿನ್ನು ಮಸೀದಿ ಕಟ್ತಾಯಿದ್ದೀನ, ಚರ್ಚ್ ಕಟ್ತಾಯಿದ್ದೀನ, ಒಂದು ಹಿಂದೂ ದೇವನ ನಿರ್ಮಾಣ ಮಾಡ್ತಾಯಿದ್ದೀನಿ. ಹಾಗಾದ್ರೆ ನೀವು ಮಸೂದಿ ಚರ್ಚ್ ಕಟ್ರೆ ನೀವು ಹೋಗ್ಬಿಡ್ತೀರ ಅಂದ್ರೆ MLAಗಳು. ಹಿಂದೂ ದೇವಾಲಯ ಕಟ್ಟಕ್ಕೆ ಯಾರು ಬರಲ್ಲ ನಿಮಗೆ. ಓಟ್ ಕೇಳೋಕ್ಕೆ ನಾಯಿ ಥರ ಬರ್ತಾರೆ ಕೆಲವು MLAಗಳು, ನಮ್ಮನ್ನು ನಾಯಿ ಥರ ಕಾಣ್ತಾರೆ ಅವರು. ಹೇಳಿ, ನಾನು ಸರಿ ಅಂದರೆ ಸರಿ, ತಪ್ಪು ತಪ್ಪನೇ. ಯಾಕೆಂದರೆ ಕೆಲವು ನೇರವಾಗಿ ಮಾತಾಡಿದ್ರೆ ನನಗೆ ಇಷ್ಟ. ನಾನು ಹೆಸರು ಹೇಳಲ್ಲ, ಕೆಲವರು MLA ಮಾತ್ರ ಅಷ್ಟೇ. ಅದು ಯಾವುದು ನನಗೆ ಸಿಗಲಿಲ್ಲ. ಎಲ್ಲರ ಹತ್ರ ಹೋದೆ ಹರಿಹರದಲ್ಲಿ. ಸರ್, ನಾನು ಮಾಜಿ ಅಲ್ಲ, ಕೆಲವರು MLA. ಆದರೂ ಈಗ ಇರೋ MLAಗೆ ನೇರವಾಗಿ ಹೇಳ್ತೀನಿ, ಹೋಗಿದ್ದೆ, ನನಗೆ ಕೊಡಲಿಲ್ಲ ಸರ್, ಯಾರು ಕೊಡಲಿಲ್ಲ. ಸಾಮಾನ್ಯ ಅಂದರೆ ಅದೇ ಕಂಡಿದ್ದಾರೆ. ಅದು ಪ್ರಯೋಜನ ಏನು? ಅಲ್ಲ ಸರ್, ಪ್ರಯೋಜನ ಬೇಕಲ್ಲ ನಮಗೆ. ಅಷ್ಟೇ ಸ್ಪಂದಿಸಿದ್ದಾರೆ, ಅದು ಪ್ರಯೋಜನ ಏನು ಅಂದರೆ? ಹಾಂ, ಬಂದ್ಬಿಟ್ಟು ಅವ್ರು ವೇದಿಕೆ ಮೇಲೆ ನಿಂತ್ಕೊಂಬಿಟ್ಟು ಭಾಷಣ ಮಾಡಿಬಿಟ್ರೆ ಅಲ್ಲ, ತಪ್ಪು ತಿಳ್ಕೊಂಬೇಡಿ. ಯಾಕಂದರೆ ನನಗೆ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ನಾನು ಒಂದು ಅಡ್ವೊಕೇಟ್ ಆಫೀಸಲ್ಲಿ 35 ವರ್ಷ ಕೆಲಸ ಮಾಡಿದ್ದೀನಿ ಬೆಂಗಳೂರಿನಲ್ಲಿ. ಅದೇನೋ ತಾಯಿ ಅನುಗ್ರಹದಿಂದ ಒಂದು ಧರ್ಮ ಮಾಡಬೇಕು ಅನ್ನೋದು ನಾನು ಪ್ರತಿಯೊಂದು ಹೊರಗಡೆ ಬಂದು ಈ ಕೆಲಸ ಮಾಡ್ತಾರೆ. ಇವತ್ತು ನನಗೆ ನನ್ನ ಊರಲ್ಲಿ ಯಾರು ಬೆಲೆ ಕೊಟ್ಟಿಲ್ಲ. ಯಾರೇ ಬಂದು ಏನಾಯ್ತಪ್ಪ ಶಂಭುಲಿಂಗಪ್ಪ ಅಂತ ಕೇಳಿಲ್ಲ, ಯಾವ ಕಾರಣಕ್ಕೂ ಕೇಳಿಲ್ಲ. ನೀವು ಎಲ್ಲಿ ಹೇಳ್ರೆ ನಾನು ಅಲ್ಲಿ ಬೇಕಾದ್ರೆ ಗಂಟೆ ಹೊಡಿತೀನಿ.